ಎಲ್ಲ ಗಣ್ಯರು ತಮ್ಮ ತಮ್ಮ ಆಶೀರ್ವಾದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಪೂಜೆಗಾಗಿ ಶಾಸಕರು ಬರ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ನೆರವೇರಿಸಬೇಕು. ಒಂದು ತಪ್ಪು ಕಲ್ಪನೆಯಿಂದ ಇವತ್ತೇನು ನಾನು ಊರನ್ನ ಕರೆದು ಕನ್ವಿನ್ಸ್ ಮಾಡಿ ಸ್ಕೀಮ್ ಇರೋದು ಹಂಗಲ್ಲ. ಇದು ತುಂಬಾ ಉತ್ತಮವಾದ ಸ್ಕೀಮು. ಒಂದು ಬೋರ್ವೆಲ್ ವ್ಯವಸ್ಥೆ ಇದೆ, ಓವರ್ ಟ್ಯಾಂಕ್ ಇದೆ, ಇದೆಲ್ಲ ಆದ್ಮೇಲೆ ಪ್ಯಾಚ್ ವರ್ಕ್ ಇದೆ. ಯಾವ್ದು ಅದಾಗಿರ್ತೀವಿ ಆ ರೋಡ್ ನ ಮುಚ್ಚುವಂತ ಕಾರ್ಯಕ್ರಮ ಕೂಡ ನಮ್ದೇ ಆಗಿರುತ್ತೆ ಅಂದಾಗ ನಮ್ಗೆ ಮಾಡ್ಕೊಡಿ ಅಂತ ಮನವಿ ಕೊಟ್ಟಾಗ ಇವತ್ತು ನಮ್ಮ ದೂಲಪಲ್ಲಿ ಗ್ರಾಮ ಇರ್ಬೋದು, ನಮ್ಮ ಬೈಲ್ಸಂದ್ರ ಗ್ರಾಮ ಇದ್ದು, ಹೊಸಳ್ಳಿ ಗ್ರಾಮ, ಗಾಜಲ್ಬಾವಿ ಮತ್ತು ಗಡಂಚಿನ್ನೇಪಲ್ಲಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಮುಂದೆ ಈ ಪಂಚಾಯತಿಯಿಂದ ಜಲಜೀವನ್ ಮಿಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಲಿ ಮೊದಲೊಂದು ಕಾರ್ಯಕ್ರಮ ಇತ್ತು. ಏನಂತಂದ್ರೆ ಹೆಣ್ಮಕ್ಳ ಬಗ್ಗೆ ಒಂದು ಗಾದೆ ಇತ್ತು, ఊరికొచ్చిన కోడలు లీవ్ కాకుండా ఉంటుందా అనేసి. ఊరికొచ్చిన కోడలు నీళ్ళు కాకుండా ఉంటుందా అనేసి. ಈಗ ನೀರಿಗೆ ಪ್ರಯತ್ನ ಊರಿಗೆ ಇಂಟಿಂಟಿಗೆ ನಲ್ಲಿ వచ్చేయండి ಅದಲ್ಲ. ಯಾರು ಊರಿಗೆ ನೀರು ಹೋಗಿಲ್ಲ, ಮನೆ ಮನೆಗೂ ನಲ್ಲಿ ಬಂದ್ಬಿಟ್ಟಿದೆ. ಸೊ ಅದರಿಂದ ಉತ್ತಮವಾದ ಕಾರ್ಯಕ್ರಮವನ್ನ ಇವತ್ತು ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ನಾನು ನಮ್ಮ AWD ವಾಟರ್ ಬೋರ್ಡ್ ಮುರಳಿ ಅವರಿಗೆ ಹಾಗೂ ಚೇತನ್ ನಮ್ಮ ಕಾಂಟ್ರಾಕ್ಟರ್ ಚೇತನ್ ಅವರಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ, ಎಲ್ಲರಿಗೂ ಊರಿನ ಎಲ್ಲ ನನ್ನ ಗ್ರಾಮಸ್ಥರಿಗೆ ಇದು ಒಳ್ಳೆ ಕಾರ್ಯಕ್ರಮ, ಒಳ್ಳೇದಾಗ್ಲಿ. ಈ ಕಾರ್ಯಕ್ರಮ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ, ಬೇಗ ಮುಗಿಸ್ಕೊಡ್ತೀವಿ ಅಂತ ಹೇಳ್ತಾ ಮಾಧ್ಯಮ ಮಿತ್ರರಿಗೂ ಇವತ್ತು ನನ್ನ ಜೊತೆ ಸಹಕರಿಸಿದ್ದಾರೆ. ಅವ್ರಿಗೂ ಇದು ಮಾಡ್ತಾ ಎಲ್ಲ ಹೆಣ್ಮಕ್ಳು ಮತ್ತೆ ಇದು ಮಾಡಿದ್ದಾರೆ. ವಿಶೇಷವಾಗಿ ನನ್ನ ಕೃಷ್ಣನ ಬಗ್ಗೆ ಮಾತಾಡಬೇಕು. ನನ್ನ ನಂಬಿ ನನ್ನ ಜೊತೆ ಬಂದಾಗ ಲಾಸ್ಟ್ ಟೈಮ್ ಇವನ ಅಧ್ಯಕ್ಷ ಮಾಡ್ಬೇಕಾದ ಸಂದರ್ಭ ಬಂದಾಗ ವಿಧಿ ಇಲ್ಲದೆ ಟ್ಯಾಸ್ ಆಗ್ತದೆ. ಟ್ಯಾಸ್ ಅಲ್ಲಿ ಇವರು ಸೋತ್ರು. ಈಗ ಗೆದ್ದಿದ್ ವೆಂಕಟೇಶ್ ಗೆದ್ರು, ಫಸ್ಟ್ ಟೈಮ್ ಗೆದ್ರು. ಆಗ ವೆಂಕಟೇಶ್ ಅವರು ಮಾತಾಡಿದ್ರೆ, ಮಾನವನಾಗಿ ಹುಟ್ಟಿದ ಮೇಲೆ, ಮನುಷ್ಯ ಹುಟ್ಟಿದ ಮೇಲೆ ಪ್ರತಿಯೊಬ್ರು ಸಾಯ್ತೀವಿ. ಸಾಯಕ್ಕಿಂತ ಮುಂಚೆ 4 ಜನ ಹೋದ್ಮೇಲೆ 4 ಜನ ಬಗ್ಗೆ ಒಳ್ಳೇದ್ ಮಾತಾಡಿದ್ರೆ ಬಹುಶಃ ನಮ್ಮ ಮಕ್ಕಳಿಗೂ ಅದು ಇಷ್ಟ ಆಗುತ್ತಪ್ಪ ಅಂದಾಗ ಅವಧಿ ಮುಗಿದು 1 ದಿವಸಕ್ಕೆ ಕೊಟ್ಬಿಟ್ಟ ಅವನು. ಅವಧಿ ಮುಗಿದು 1 ದಿವಸಕ್ಕೆ ಕೊಟ್ಬಿಟ್ಟ ಅವನು. ಹೀರಾ ಅಂತ ಇಷ್ಟ ಕೊಟ್ಬಿಟ್ಟ ಅವನು. ಸೊ ಅದರಿಂದ ಇದು ಒಂದು ನನಗೆ ಕೊಡ್ಸಕ್ ಭಯ, ನೆಕ್ಸ್ಟ್ ಆಗುತ್ತೋ ಅನ್ನೋ ಡೌಟ್ ನನಗೆ. ಬಟ್ ಕೃಷ್ಣನ ಒಂದು ಒಳ್ಳೆತನ ಮತ್ತು ನಾಯಕರುಗಳು ಒಳ್ಳೆತನ ಅಂತ ಹೇಳ್ಬೋದು. ಈ ದೂಲಪಲ್ಲಿ ಗ್ರಾಮ ಪಂಚಾಯತ್ ನಾಯಕರುಗಳು ಒಳ್ಳೆತನ ಅಂತ ಹೇಳ್ಬೋದು. ಸೊ ಇವರಿಗೆ ಮಾಡ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವೆಲ್ಲ ಇನಾಮಸ್ ಆಗಿ ಇವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ವಿ. ಅಧ್ಯಕ್ಷ ಮಾಡಿದ ತಪ್ಪಿಗೆ ನನ್ನ ಬಳಿಕೆ ಕೈ ಹಾಕೋರಿ. ಅಧ್ಯಕ್ಷ ಮಾಡಿದ ತಪ್ಪು ನನ್ನ ಬಳಿಕೆ ಕೈ ಹಾಕೋರಿ. ಏನಂತಂದ್ರೆ 25 ವರ್ಷ ಮಾಡ್ಕೊಡೋದು ಕೊಟ್ಟವ್ ನಮ್ಗೆ. ಹಂಗ ಅಂತ ಐತೆ ನುಷೆ ಇದೆ ಮಾಡ್ತದೆ. ಎಲ್ಲ MLA ಮಾಡಂಗಿದ್ರೆ ನಾನು ಅಧ್ಯಕ್ಷ ಮಾಡಿದ್ರು ಮಾಡೋದೇನಾಗ್ರೆ 15% 16% ಚೆನ್ನಾಗಿ ಎಂಜಾಯ್ ಮಾಡಕ್ ನೀವು ನಿಮ್ ಭಾವನೆ ಇಲ್ಲ ತಾನೆ. ಈಗಾಗ್ಲೇ ಕೊಟ್ಟಿರ್ತಕ್ಕಂಥ ವರ್ಕಲ್ಲಿ 7 ವರ್ಕು ನಾನು ಕಂಪ್ಲೀಟ್ ಮಾಡಿದ್ವಿ. 7 ವರ್ಕು ಕಂಪ್ಲೀಟ್ ಮಾಡಿದ್ವಿ. ಈಗ ಓಂಶಕ್ತಿ ದೇವಸ್ಥಾನ ಇರ್ಬೋದು, ಸಮುದಾಯ ಇರ್ಬೋದು, ರೋಡ್ ಇರ್ಬೋದು, ಐಮಾಸ್ ಇರ್ಬೋದು, ಹೊಸಳ್ಳಿ ಐಮಾಸ್ ಇರ್ಬೋದು, ಎಲ್ಲ ಹಾಕ್ಸ್ಕೊಟ್ಟಿದ್ವಿ. ಇವತ್ತಿನ ನಮ್ಮ ಪರಿಸ್ಥಿತಿ ಪಾಪ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಹತ್ರ ಅಮೌಂಟ್ ಇಲ್ಲ. ಇದು ನಾವ್ ಯಾರಿಗಾದ್ರೂ ಹೇಳ್ಕೊಳಕ್ ಆಗ್ತಾರೆ, ನಾವು ಬಹಿರಂಗ ಮಾತಾಡಕ್ಕೂ ಆಗ್ತಾ ಇಲ್ಲ. ಪರಿಸ್ಥಿತಿ ಇದೆ. ಎಲ್ಲಾ ಕಡೆ ಜನಸಂಪರ್ಕ ಹೋದಾಗ ನಾನು ಒಂದೇ ಸಮಸ್ಯೆ ಬರ್ತಾ ಇರೋದು, ಮನೆ ಇಲ್ಲ.
ಇಲ್ಲಿ ತನಕ 1.5 ವರ್ಷದಲ್ಲಿ ಒಂದೇ ಒಂದು ಮನೆ ಕೂಡ ಕೊಟ್ಟಿಲ್ಲ, ಇನ್ನು ಕೊಟ್ಟಿಲ್ಲ. ಸರ್ಕಾರದ ಒಂದು ಮನೆ ಕೂಡ ಕೊಟ್ಟಿಲ್ಲ. ಇವತ್ತು ಆ ಒಂದು ಡಿಪಾರ್ಟ್ಮೆಂಟ್ಗೆ ದುಡ್ಡೇ ಇಟ್ಟಿಲ್ಲ, ವಸತಿ ಇದರಲ್ಲಿ ದುಡ್ಡೇ ಇಟ್ಟಿಲ್ಲ, 1 ರೂಪಾಯಿ ದುಡ್ಡು ಇಟ್ಟಿಲ್ಲ. ಪಾಪ ಎಲ್ಲರೂ ಒಂದು ಸಮಸ್ಯೆ ಕೇಳ್ಕೊತಾರೆ, ನಮ್ ಮನೆ ಇಲ್ಲ, ನಮ್ಮ ಮನೆ ಇಲ್ಲ. ಮನೆ ಸರ್ಕಾರ ವತಿಯಿಂದ ಏನಾದ್ರು ಮಂಜೂರಾದ್ರೆ ಖಂಡಿತವಾಗ್ಲೂ ನಾನು ಜಗಳ ಮಾಡಿ ನಮ್ಮೂರಿಗೆ ತರಬಹುದು. ಇವತ್ತು ನಮ್ಮ ರಮೇಶ್ ಅಣ್ಣ ಮಾತಾಡ್ತಾ ಇದ್ರು, ಒಂದು ಹಾಸ್ಪಿಟಲ್ ಬೇಕು ಅಂತ. ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಯಥೇಚ್ಛವಾಗಿ ಹೆರಿಗೆ ಆಗತಕ್ಕಂತ 100ಕ್ಕಿಂತ ಹೆಚ್ಚು ಪಟ್ಟು ಹೆರಿಗೆ ಆಗತಕ್ಕಂತ ಪ್ಲೇಸ್ ಇದ್ರೆ ತಾಯ್ಲೂರು. ಇದು ತಾಯ್ಲೂರು. ಈಗಾಗಲೇ 13 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಜಾಗಕ್ಕೋಸ್ಕರ ವೇಟ್ ಮಾಡ್ತಿದ್ದಾರೆ ಸರ್ಕಾರ. ಮತ್ತು ಹೆರಿಗೆ ಮತ್ತು ತಾಯಿ ಮಕ್ಕಳ ಹಾಸ್ಪಿಟಲ್ ಬಿಡುಗಡೆ ಆಗಿದೆ. ಜಾಗ ಕೇಳಿದ್ವಿ. ಈಗಾಗಲೇ ಒಂದ್ 2-3 ತಿಂಗಳು ದಿನೇಶ್ ಗುಂಡೂರಾವ್ ಬಂದು ಗುದ್ಲಿ ಪೂಜೆ ನೆರವೇರಿಸ್ಕೊಡ್ತಾರೆ. ಖಂಡಿತವಾಗ್ಲೂ 100 ಬೆಡ್ ವ್ಯವಸ್ಥೆಯನ್ನ ತಾಯಿ ಮತ್ತು ಮಗು ಹಾಸ್ಪಿಟಲ್ ನಾವು ಹಾಕ್ಸ್ಕೊಂಡ್ ಹೋಗಿದ್ದೀನಿ. ಈಗಾಗಲೇ ಸ್ಟಾರ್ಟ್ ಆಗುತ್ತೆ. 13 ಕೋಟಿ ರೂಪಾಯಿ ಅದು ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತಲ ಎಲ್ಲ ಪಂಚಾಯತಿ ಹೋಬಳಿಯವರು ಕೂಡ ಹಾಸ್ಪಿಟಲ್ ಹೆಲ್ಪ್ ಆಗತಕ್ಕಂತ ಕಾರ್ಯಕ್ರಮವನ್ನ ಮಾಡಿದೀವಿ. ಈಗಾಗಲೇ ನೀವೇನ್ ಕೊಟ್ಟಿದ್ರಿ ಎಲ್ಲಾ ಕಾರ್ಯಕ್ರಮಗಳನ್ನ ಹಂತ ಹಂತವಾಗಿ ಈ ಒಂದು 50% ಈ 3-4 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ. 50% 3-4 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ. ಹಂತ ಹಂತವಾಗಿ ಇನ್ನು 1.5 ವರ್ಷ ಆಗಿಲ್ಲ ಇನ್ನು MLA ಆಗಿ. ಹಂತ ಹಂತವಾಗಿ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಟ್ಟು ಈ ದೂಲಪಲ್ಲಿ ಪಂಚಾಯತಿಯನ್ನ ಅತ್ಯುನ್ನತವಾಗಿ ರಾಜಕಾರಣ ಮಾಡಿದೆ. ಅಭಿವೃದ್ಧಿಗೋಸ್ಕರ ನಾವು ಮಾತಾಡ್ತೀನಿ ಕೇಳಿ. ಬೇರೆ ಬೇರೆ ತಾಲೂಕು ನಾವು ಊಹೆ ಮಾಡ್ಕೊಂಡಾಗ ನಮ್ಮ ತಾಲೂಕು 100 ಪಟ್ಟು ಬೆಸ್ಟ್ ಆಗಿದೆ, 100 ಪಟ್ಟು ಬೆಟರ್ ಆಗಿದೆ. ನಮ್ಮ ಬೇರೆ ಬೇರೆ ತಾಲೂಕಲ್ಲಿ ಈ ಇಂಟಿಕಾಗ ಇಂಟಿ ಪಂಚలేదు ಹೆಸರು ಹೇಳೋದು ಬೇಡ. ಈ ಮನೆಕಾಗೆ ಆ ಮನೆಕಾಗಿ ಹೋಗಿಲ್ಲ. ನನ್ನ ಮಗನ್ ಹೆಣ್ಣು ಕೊಡಲ್ಲ ನಮ್ಗೆ ಯಾರು. ಈ ಕಾಂಗ್ರೆಸ್ JDS ಯಾರು ಹೆಣ್ಣು ಕೊಟ್ಟು వాళ్ళు JDS ಹೇಳಿದ್ರು ಅವ್ರು ಆಡ್ಬಿಟ್ಟಾರ. ಆ ತರ ನನ್ನ ತಾಲೂಕಲ್ಲಿ ಇಲ್ಲ, ಬಹುಶಃ ಇಲ್ಲ. ನಾವೆಲ್ಲ ವೇದಿಕೆ ಮೇಲೆ ಕೂತ್ಕೊಂತೀವಿ, ಮಾತಾಡ್ತೀವಿ, ಒಂದಾಗ್ತೀವಿ, ಎಲ್ಲರೂ ಮದುವೆ ಸಿಕ್ಕರು ಮಾತಾಡ್ತೀವಿ. ನಮ್ಮಲ್ಲಿ ಇಲ್ಲ. ರಾಜಕಾರಣ ಬಂದ ರಾಜಕಾರಣ ಮಾಡೋಣ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಓಟ್ ಹಾಕ್ಲೇಬೇಕು, ಒಬ್ರಿಗೆ ಹಾಕ್ಲೇಬೇಕು. 30 ಜನ 30 ಇದ್ರೆ ಒಬ್ರಿಗೆ ಗೆಲ್ಸ್ಲೇಬೇಕು ಅಂತಲ್ವಾ. ಸೊ ಅಭಿವೃದ್ಧಿ ವಿಚಾರಕ್ಕೆ ಬಂದ ನಾವೆಲ್ಲ ಒಂದಾಗ್ಬೇಕು. ಇದು ನಮ್ಮೂರು, ನಮ್ಮ ತಾಲೂಕು. ಸೊ ಇದರಲ್ಲಿ ರಾಜಕಾರಣ ಮಾಡೋಣ. ಶೇರ್ಮಾತ್ರ ಮತ್ತು ಶೆಕ್ಲಿ ಸಂಬಂಧಪಟ್ಟವನು, ಈ ಶೆಕ್ಲಿ ವಂಶಸ್ಥ ಅಂತ ಕರೀತಾರೆ ಅದಲ್ವಾ. ಸೊ ಅದರಿಂದ ದೂರಪಲ್ಲಿ ಗ್ರಾಮ ಪಂಚಾಯತಿಯ ಏನು ಅಭಿವೃದ್ಧಿ ದೃಷ್ಟಿಯಿಂದ ಈಗಾಗಲೇ ಕೊರಡಕುಂಟೆ ಅನ್ನೋ ಗ್ರಾಮದಲ್ಲಿ ನಾನು ಸೆಷನ್ ಮಾತಾಡಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಊರಿಲ್ಲ, ಇಲ್ಲಿಂದ ಹೋಗಿ ಅಲ್ಲಿ ಕಟ್ಕೊಂಡಿದ್ದಾರೆ, ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಕೂಡ ಒಂದು 4 ಅವರ್ ಕರೆಂಟ್ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. 4 ಅವರ್ ಎಕ್ಸ್ಟ್ರಾ ಕರೆಂಟ್ ಕೊಡಿಸ್ತಾ ಇದೀವಿ ಅಲ್ಲಿ. ಮುಂದಿನ ದಿವಸ ಅಮೆಂಡ್ಮೆಂಟ್ ಪಾಸ್ ಮಾಡ್ಕೊಡ್ತೀವಿ ಅಂತ ಕೂಡ ನಮ್ಮ ಸ್ಟೇಟ್ ಕಂಪ್ನಿ ಹೇಳಿದ್ದಾರೆ, KBL ಕಂಪ್ನಿ ಹೇಳಿದ್ದಾರೆ. ಅದನ್ನು ಮಾಡ್ಕೊಡ್ತೀನಿ. ಇನ್ನು ಚಿಕ್ಕ ಚಿಕ್ಕ ವರ್ಕ್ಸ್ ನಾನು ಒಂದೊಂದು ಮಾತ್ರ ಗ್ರಾಮ ಪಂಚಾಯತಿ ಭವಾನಿಯವರಿಗೆ ಮತ್ತು ಅಧ್ಯಕ್ಷರಿಗೆ ಹೇಳ್ತೀನಿ, NRG ಬಗ್ಗೆ ಸ್ವಲ್ಪ ಗಮನ ಕೊಡಿ. 238 ವರ್ಕ್ 238 ವರ್ಕ್ಸ್ NRG ಮಾಡ್ಬೋದು. ನೀವು ರಿಸಲ್ಟ್ ರಾಜಕಾರಣ ಮಾಡ್ಕೊಂಡು ಫೀಡ್ ಮಾಡೋದ್ರಲ್ಲಿ 60% ನೀವು ಲಾಸ್ ಮಾಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಅಭಿವೃದ್ಧಿ ಕುರಿತು ಆಗ್ತದೆ. ಕಾಂಪೌಂಡ್ ಎಲ್ಲ ಕಾಂಪೌಂಡ್ ಅಭಿವೃದ್ಧಿ ಮಾಡ್ಬೋದು. ಹೌದು ಮಾಡ್ಬೋದು. ಇನ್ನೂ ಜಾಸ್ತಿ ಮಾಡ್ಬೇಕು. ನಾವು ಹೈಯೆಸ್ಟ್ ನಾವೇ ಮಾಡ್ತಾ ಇರೋದು ಮುಳಬಾಗಿಲು ತಾಲೂಕಲ್ಲಿ ಹೈಯೆಸ್ಟ್, ಇಡೀ ಸ್ಟೇಟ್ ನಾವೇ ಹೈಯೆಸ್ಟ್ ಮಾಡ್ತಾ ಇರೋದು. ಇನ್ನೂ ನೀವು ಜಾಸ್ತಿ ಮಾಡಿ ನಾನು ಇನ್ನೂ ಸಪೋರ್ಟ್ ಮಾಡ್ತೀನಿ ಆಯ್ತಲ್ಲ. ಎಲ್ಲಾ ಕಾಂಪೌಂಡ್ ಕೂಡ ಅದರಲ್ಲಿ ಹಾಕ್ಸ್ಬೋದು. ಅದ್ರ ಬಗ್ಗೆ ಅವೇರ್ನೆಸ್ ಕೊಡಿ. ಈಗ ನಮ್ಮ ಪಾಪಣ್ಣ ಹೇಳ್ತಾ ಇದ್ರು, ಎಷ್ಟು 1000 ಕೋಟಿ ರೂಪಾಯಿ ಅದ್ರಲ್ಲಿ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಕೊಡ್ಬೇಕಾಗುತ್ತೆ ನಾವು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ಅಭಿವೃದ್ಧಿ ಕಡೆಗೆ ನಾವೆಲ್ಲ ಒಂದಾಗಿ ಅಭಿವೃದ್ಧಿನ ಮಾಡೋಣ ಅಂತ ಹೇಳ್ತಾ ಎಲ್ಲರೂ ಹುಟ್ಟಿದೀವಿ, ಎಲ್ಲರೂ ಸಾಯ್ತೀವಿ. ಇದ್ರ ಮತ್ತೆ ಜೀವನ ನಡೆಸಕ್ ಮಾತ್ರ ಈ ನಾಟಕ ಆಡ್ತೀವಿ ಅಷ್ಟೇ. ಆ ಪಕ್ಷ ಈ ಪಕ್ಷ, ಅವರು ಇವರು, ಈ ಕ್ಯಾಸ್ಟ್ ಆ ಕ್ಯಾಸ್ಟ್, ಬರೀ ನಾವು ಉಡ್ಸ್ಕೊಂಡಿದ್ದು ಅಷ್ಟೇ. ಯಾರು ಉಡ್ಸಿಲ್ಲ, ಯಾರು ಅರ್ಜಿ ಕೊಟ್ಟಲ್ಲ ಈ ಕ್ಯಾಸ್ಟ್ ಅಲ್ಲಿ. ಸೊ ಅದರಿಂದ ಇಂಥ ಕ್ಯಾಸ್ಟ್ ಅಲ್ಲೇ ವೆಂಕಟೇಶ ಉಂಡ್ರ ನೆಕ್ಸ್ಟ್ ಏನು ಕ್ಯಾಸ್ಟ್ ಅಲ್ಲೇ ಹುಟ್ಟಬೇಕು, ಇಂಥ ಮರಾಠಲ್ಲಿ ಹುಟ್ಟಬೇಕು, ಇಂಥ ರಡಿನಲ್ಲಿ ಹುಟ್ಟಬೇಕು, ಯಾರು ಅರ್ಜಿ ಕೊಟ್ಟು ಭಗವಂತನ ಸೃಷ್ಟಿಯಿಂದ ನಾವು ಹುಟ್ಟಿದ್ವಿ ಅಷ್ಟೇ. ಬಟ್ ನಾವ್ ಮಾಡ್ತಕ್ಕಂಥ ಕೆಲಸ ನಮ್ಗೆ ಕ್ಯಾಸ್ಟ್ ಹುಟ್ಟುತ್ತೆ ಅಷ್ಟೇ. ಅವ್ನು ಮಾಡ್ತಕ್ಕಂಥ ಕೆಲಸದ ಮೇಲೆ ಅವನ ಜಾತಿ ಹುಟ್ಟುತ್ತೆ. ಸೊ ಖಂಡಿತವಾಗ್ಲೂ ನೀವು ವ್ಯಕ್ತಿತ್ವ ಚೆನ್ನಾಗಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ ನಾನೆಲ್ಲ ಇವೆಲ್ಲ ನೆರವೇರಿಸ್ಕೊಡ್ತೀನಿ. ಎಲ್ಲ ನನ್ನ ಕೈಲಾಗದೆ ಕೈಲಾಗದಿರ್ತಕ್ಕಂಥ ಕೆಲಸ ಯಾವ್ದು ಇಲ್ಲ. ನಿಮ್ಮೆಲ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಈಗಾಗಲೇ ನಾನು ಹೋಗಿದ್ದೆ 3ನೇ ಸಲ ಶ್ರೀನಿವಾಸ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಈಗಾಗಲೇ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ದೂರಪಲ್ಲಿ ಗ್ರಾಮ ಅನ್ನೋದು ತುಂಬಾ ಒಂದು ಐತಿಹಾಸಿಕ ಇರ್ತಕ್ಕಂಥ ಊರು, ಐತಿಹಾಸಿಕ ಊರು. ಯಾಕಂದ್ರೆ ಎತ್ತಲು ರೇಸ್ ಬಿಡ್ತಕ್ಕಂಥ ಊರು ಅಂತಿದ್ರೆ ಇಡೀ ತಮಿಳುನಾಡು, ಕರ್ನಾಟಕ, ಆಂಧ್ರದಲ್ಲಿ ನಾವು ಫೇಮಸ್ ನಾವು. ಬಟ್ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ಇಡೀ ಹೈಯೆಸ್ಟ್ ನಾಯ್ಡುಗಳು ಇರ್ತಕ್ಕಂಥ ಊರು. ಅದ್ರಲ್ಲೇ ನಾಯ್ಡುಗಳ ದುಡ್ಡು ಇರ್ತಕ್ಕಂಥ ಊರು ಇದು. ನಾಯ್ಡುಗಳ ಹತ್ರ ಇಡೀ ಕರ್ನಾಟಕ ರಾಜ್ಯದ ಯಾರು ನಾಯ್ಡುಗಳ ದುಡ್ಡು ಇದೆ, ನಮ್ಮ ದೂರಪಲ್ಲಿ ನಾಯ್ಡುಗಳ ದುಡ್ಡು ಇದೆ. ದೇವಸ್ಥಾನ ಫಸ್ಟ್ 200 ವರ್ಷ ಆಗಿದೆ. ದೇವಸ್ಥಾನ ಕಮಿಟಿ ಮಾಡಿ, ಟ್ರಸ್ಟ್ ಮಾಡಿ, ವರ್ಕ್ ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ನಾನು ಕೂಡ ಊರಲ್ಲಿ ಒಬ್ಬ ಭಾಗಿಯಾಗ್ತೀನಿ. ನೀವೇನು ಹಾಕಿದ್ರೆ ಆ ವರ್ಕ್ ನಾನು ಮಾಡ್ಕೊಡ್ತೀನಿ. ಐತಿಹಾಸಿಕ ದೇವಸ್ಥಾನ ಉಳಿಸ್ಕೋಬೇಕಂತ ಕರ್ತವ್ಯ. ನೀವೇನ್ ಹಾಕಿದ್ರು ನಾನು ತಗೊಂತೀನಿ ಊರು ಆಯ್ತಲ್ಲ. ಎಷ್ಟು ಹಾಕೋದ್ರು ಕೂಡ ನಾನು ತಗೋತೀನಿ. ಗೋಪುರ ಕಟ್ಕೊಡ್ಬೇಕಾ, ನಾನು ಕಟ್ಕೊಡ್ತೀನಿ. ಒಬ್ಬರೇ ಕಟ್ಕೊಡ್ತಿರ್ಬೇಕು.
ಓಕೆ, ಇಂಥ ಐತಿಹಾಸಿಕ ದೇವಸ್ಥಾನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂಬರುವ ದಿವಸಗಳಲ್ಲಿ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಒಂದಾಗೋಣ ಅಂತ ಹೇಳ್ತಾ ನಾಳೆಯಿಂದ ಜೆಜೆಮರ್ ಸ್ಟಾರ್ಟ್ ಮಾಡ್ತಾರೆ, ಎಲ್ಲ ಅನುಕೂಲ ಮಾಡ್ಕೊಡಿ ಅಂತ ಹೇಳ್ತಾ ಜೆಜೆಮರ್ ಕೂಡ ಇದೆಲ್ಲ ಬೋರ್ವೆಲ್ ಹಾಕಿ ಓವರ್ ಟೈಪ್ ಮಾಡಿ ಇದನ್ನ ಪ್ಯಾಚ್ ಎಲ್ಲ ಕ್ಲೋಸ್ ಮಾಡ್ಕೊಡ್ಬೇಕಂತ ಎಲ್ಲರೂ ಕೇಳ್ಕೊತಾ ಈ ಕಾರ್ಯಕ್ರಮ ಬರ್ಮಾಡಿ ನನಗೆ 4 ಮಾತಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬಾಬಾ ಸಾಕಷ್ಟು ಜನ ಸಮುದಾಯ ಬರಬೇಕು ಅಂತ ಹೇಳಿದ್ರೆ ಈಗಾಗಲೇ ಸಮುದಾಯ ಭವನ ರೆಡಿ ಇದೆ, 13 ಲಕ್ಷ ಕೊಡ್ತೀನಿ, ಅದನ್ನ ಮಾಡ್ಕೊಂಡು ನಾವು ಬಂದಿದೆ ಕೊಡ್ತೀನಿ ಬೇಕಂದ್ರೆ ಎಲ್ಲ ವರ್ಗಗಳು ಸಾಧಾರಣವಾಗಿ ಸುಸೂತ್ರವಾಗಿ ಮುಂದೆ ಮಹೋತ್ಸವ ಅಂತ ಹೇಳ್ತಾ ಕಾರ್ಯಕ್ರಮ ಅವಕಾಶ ಕೊಟ್ಟಿದ್ದ